ತಮ್ಮ ಶಾಸಕ ಸ್ಥಾನದ ಸಾಂವಿಧಾನಿಕ ಮರ್ಯಾದೆಯನ್ನು ಮೀರಿ ಕಾನೂನು ಬಾಹಿರವಾಗಿ ವರ್ತಿಸಿರುವ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಕಠಿಣ ಸಾಂವಿಧಾನಿಕ ಕ್ರಮ ಜರುಗಿಸಲು ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ತುಮಕೂರು: ಶಾಸಕ ಬಸವನಗೌಡ ಯತ್ನಾಳ್ ಸದಾ ತಮ್ಮ ಸಂವಿಧಾನಿಕ ಸ್ಥಾನದ ಹದ್ದು ಮೀರಿ ವರ್ತಿಸುವ ಚಾಳಿ ಬೆಳೆಸಿಕೊಂಡಿದ್ದಾರೆ. ಹಲವಾರು ಸಂದರ್ಭಗಳಲ್ಲಿ ಅವರು ಸಾಮಾಜಿಕ ಶಾಂತಿ ಸೌಹಾರ್ದ ಕದಡುವಂತಹ ವರ್ತನೆಗಳನ್ನು ತೋರುತ್ತಲೇ ಬಂದಿದ್ದಾರೆ. ಆದರೆ ದಿನಾಂಕ ಸೆಪ್ಟೆಂಬರ್ 13, 2025 ರಂದು ತುಮಕೂರಿನಲ್ಲಿ ಅವರು ಹಿಂದೂ ಮಹಾಗಣಪತಿ ವಿಸರ್ಜನಾ ಮಹೋತ್ಸವದಲ್ಲಿ ಭಾಗವಹಿಸಿ ಅನ್ಯಕೋಮಿನ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ಈ ಸಂಬಂಧ ತುಮಕೂರು ನಗರದ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತಮ್ಮ ಶಾಸಕ ಸ್ಥಾನದ ಮರ್ಯಾದೆಯನ್ನು ಗಾಳಿಗೆ ತೂರಿ ವರ್ತಿಸಿದ್ದಾರೆ. ಯಾವ ಸರ್ಕಾರವಿದ್ದರೂ ಸರಿ ಎಂಬ ಹೀನ ಭಯೋತ್ಪಾದಕ ಮಾತುಗಳನ್ನು ಸಾರ್ವಜನಿಕವಾಗಿ ಆಡಿದ್ದಾರೆ. ಇದಲ್ಲದೆ ಜಾತಿ ತಾರತಮ್ಯವನ್ನು ಮತ್ತು ಲಿಂಗ ತಾರತಮ್ಯವನ್ನು ಉತ್ತೇಜಿಸುವ ಮಾತುಗಳನ್ನು ಆಡಿರುವ ಅವರು ಅಸ್ಪೃಶ್ಯತೆ ಆಚರಣೆಗೆ ಮುಂದಾಗಿದ್ದಾರೆ. ಇದು ಸಂವಿಧಾನಬದ್ಧ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ನಾಗರಿಕನು ಈ ಬಗೆಯ ವರ್ತನೆ ತೋರುವುದು ಅಪರಾಧವಾಗಿದೆ. ಈ ವರ್ತನೆಯ ಮೂಲಕ ಅವರು ಸಂವಿಧಾನಕ್ಕೂ ಅವರು ಪ್ರತಿನಿಧಿಸುವ ಕ್ಷೇತ್ರದ ಪ್ರಜೆಗಳಿಗೂ ಹೀನವಾದ ಅವಮಾನ ಮಾಡಿದ್ದಾರೆ. ಇಂತಹ ವ್ಯಕ್ತಿಗಳು ಸಾಂವಿಧಾನಿಕ ಸ್ಥಾನದಲ್ಲಿ ಯಾವ ಕಾರಣಕ್ಕೂ ಮುಂದುವರಿಯಕೂಡದು. ಕೂಡಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮೇಲೆ ದಂಡನ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಒತ್ತಾಯಿಸಿದರು. ಮಾತನ್ನು ಹೇಳಕ್ ಬಯಸ್ತೀನಿ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಹೇಳಿದೆ. ಶರಣರು ಮತ್ತೊಂದು ಮಾತು ಹೇಳ್ತಾರೆ, ನುಡಿದರೆ ಹೇಗಿರಬೇಕು ಅಂತೇಳಿ. ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನುವಂತಿರಬೇಕು ಅಂತ. ಯತ್ನಾಳ್ ಸಾಹೇಬರು ಅವರ ನಾಲಿಗೆ ನೀಚ ಬುದ್ಧಿಯನ್ನು ಬಿಡಬೇಕು. ಅವರು ಶರಣ ಚಳುವಳಿಯ ಪರಂಪರೆಯಿಂದ ಬಂದಂಥವರು. ಎಲ್ಲವನ್ನ ವೈದಿಕಿ ಪರಂಪರೆಗೆ ಗುಲಾಮರಾಗಿ ನಡ್ಕೊಳ್ತಾ ಇರುವಂಥ ನಡವಳಿಕೆಗಳನ್ನು ಬಿಟ್ಟು ಅವರು ಸಂವಿಧಾನದತ್ತವಾಗಿ ತಗೊಂಡಿರುವಂತಹ ಪ್ರಮಾಣ ವಚನ ಏನಿದೆ ಅದಕ್ಕೆ ಬದ್ಧವಾಗಿ ನಡ್ಕೋಬೇಕು. ಇಲ್ಲ ಅಂತಂದರೆ ಅವರು ಶಾಸಕ ಸ್ಥಾನದಲ್ಲಿ ಇರೋದಕ್ಕೆ ಅನರ್ಹರು. ಆ ಕಾರಣಕ್ಕೆ ಇವತ್ತೇನು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಅವರ ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಬೇಕು ಅಂಥೇಳಿ ಏನು ಒತ್ತಾಯ ಮಾಡಿದೆ ಅದು ನ್ಯಾಯಸಮ್ಮತವಾಗಿದೆ. ನಾವು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಜೊತೆಗೆ ಆ ಬೇಡಿಕೆಗಾಗಿ ನಾವು ಸರ್ಕಾರವನ್ನು ಒತ್ತಾಯ ಪ್ರಗತಿಪರ ಸಂಘಟನೆ ಒಕ್ಕೂಟ ತುಮಕೂರು ವತಿಯಿಂದ ನಮ್ಮ ರಾಜ್ಯದ ಸಭಾಪತಿಗಳಿಗೆ ನಮ್ಮ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೂಲಕ ಏನು ಯತ್ನಾಳ್ ತುಮಕೂರಿಗೆ ಬಂದು ಬಸವನಗೌಡ ಯತ್ನಾಳ್ ಅವರು ತುಮಕೂರಿಗೆ ಬಂದು ಏನು ಅವರು ದ್ವೇಷ ಭಾಷಣ, ಒಂದು ಧರ್ಮಕ್ಕೆ ಇನ್ನೊಂದು ಧರ್ಮದ ಬಗ್ಗೆ ದ್ವೇಷ ಹುಟ್ಟಿಸುವಂಥ ಭಾಷಣ ಮಾಡಿದ್ದಾರೆ. ಮತ್ತು ಒಂದು ದಲಿತ ಮಹಿಳೆಯರ ವಿರುದ್ಧ ಮಾತಾಡಿದ್ದಾರೆ. ಅದರ ವಿರುದ್ಧವಾಗಿ ನಾವು ಅವರನ್ನು ಶಾಸಕ ಸ್ಥಾನದ ವಜಾ ಮಾಡಬೇಕು ಅಂತ ಒಂದು ಪ್ರಗತಿಪರರು ಮನವಿ ಮಾಡಿದ್ದಾರೆ. ಅಂಥ ಕಿಡಿಗೇಡಿಗಳಿಂದ ರಾಜ್ಯಾದ್ಯಂತ ಅಶಾಂತಿ ಉಂಟಾಗುತ್ತೆ. ನಮ್ಮ ಶಾಂತಿಯ ನಾಡು, ಈ ಬೀಳಲ್ಲಿ ಶಾಂತಿ ಇರಬೇಕಂದ್ರೆ ಇಂಥ ಅಶಾಂತಿ ಹುಟ್ಟಿಸುವ ಕಿಡಿಗೇಡಿಗಳನ್ನು ನಮ್ಮ ಶಾಸಕ ಸ್ಥಾನದಿಂದ ತೆಗೆದು ಅವರು ಅಸೆಂಬ್ಲಿಯಿಂದ ಈಚೆ ಕಡೆ ಆಗಬೇಕಂತ ನಾವು ಸಭಾಪತಿಗಳಲ್ಲಿ ಮನವಿ ಮಾಡ್ತೇವೆ. ನಾವು ಮಾನ್ಯ ಸಭಾಪತಿಗಳಿಗೆ ಏನು ಇತ್ತೀಚೆಗೆ ತುಮಕೂರಿನಲ್ಲಿ ನಡೆದಂಥ ಗಣೇಶೋತ್ಸವದಲ್ಲಿ ಪ್ರಚೋದನಕಾರಿಯಾಗಿ ಮಾತಾಡಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಸದಸ್ಯತ್ವವನ್ನು ಮತ್ತು ಹೇಗೆ ಬೇಕು ಅವ್ರು ಮಾತಾಡ್ತಕ್ಕಂಥದಕ್ಕೆ ಕಡಿವಾಣ ಹಾಕಬೇಕು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಮಾನ್ಯ ಸಭಾಪತಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇವತ್ತು ಅವರು ಭಾಳ ನೇರಾಗಿ ಒಂದು ಸಮುದಾಯವನ್ನು ಕೇಂದ್ರೀಕರಿಸಿ ಮಾತಾಡ್ತಕ್ಕಂಥದ್ದು. ಅದರಲ್ಲೂ ದಲಿತ ಮಹಿಳೆಯರಿಗೂ ಸಹ ಅದನ್ನು ಇವತ್ತು ಇತ್ತೀಚೆಗೆ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸ್ತಕ್ಕಂಥ ಅರ್ಹತೆ ಇಲ್ಲ ಅಂತಕ್ಕಂಥ ಹೇಳ್ತಕ್ಕಂಥ ಒಂದು ಹೇಳಿಕೆಗಳೇನಿದ್ದಾವೆ, ಕರ್ನಾಟಕವನ್ನು ಕದರ್ತಕ್ಕಂಥ ಒಂದು ಶಾಂತಿ ಸೌಹಾರ್ದತೆಯನ್ನು ಕದರ್ತಕ್ಕಂಥ ಒಂದು ಮಾತುಗಳನ್ನು ಹೇಗೆ ಬೇಕೋ ಹಾಗೆ ಮಾತಾಡ್ತಕ್ಕಂಥ ಒಂದು ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಮಾನ್ಯ ಸಭಾಪತಿಗಳು ಇವರ ಒಂದು ಸದಸ್ಯತ್ವವನ್ನು ರದ್ದುಗೊಳಿಸಬೇಕು, ಹಾಗೆ ಅವ್ರ ಮೇಲೆ ಒಂದು ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಈಗಾಗಲೇ ಅವ್ರು ಮಾತಾಡ್ತಾರೆ, ಮದ್ದೂರಿನಲ್ಲಿ ಆಗಿರ್ತಕ್ಕಂಥ ಘಟನೆ ನಾನು ಅಲ್ಲಿ ಮಾತಾಡಿದ್ದಕ್ಕೆ 70, ತುಮಕೂರಿನಲ್ಲಿ ನಾನು ಮಾತಾಡ್ತಾ ಇರ್ತಕ್ಕಂಥದ್ದಕ್ಕೆ FIR 71 ಬೀಳ್ತದೆ ಅಂತಕ್ಕಂಥದ್ದನ್ನ ಅವ್ರಿಗೆ ಯಾವುದೋ ಕಾನೂನಿನ ಒಂದು ಗೌರವ ಇಲ್ಲದೇ ಒಬ್ಬರು ಸಾಂವಿಧಾನಿಕ ಸ್ಥಾನದಲ್ಲಿರ್ತಕ್ಕಂಥ ಶಾಸಕರು ಈ ಥರದಲ್ಲಿ ನಾಲಿಗೆಯನ್ನು ಹರಿಬಿಟ್ಟು
ಸಮಾಜಕ್ಕೆ ಒಂದು ಉದ್ರೇಕಕಾರಿಯಾಗಿರ್ತಕ್ಕಂಥ ಹೇಳಿಕೆ ನೀಡ್ತಕ್ಕಂಥದಕ್ಕೆ ಕಡಿವಾಣ ಹಾಕಬೇಕು ಸಭಾಪತಿಗಳು ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲ ಪ್ರಗತಿಪರ ಸಂಘಟನೆಗಳ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ವಿಸರ್ಜನಾ ಮಹೋತ್ಸವದಲ್ಲಿ ಭಾಗವಹಿಸಿದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ ಇದೆಯಲ್ಲ, ಅದನ್ನು ಯಾವುದೇ ಒಂದು ನಾಗರಿಕ ಸಮಾಜ ಒಪ್ಪಲಿಕ್ಕೆ ಆಗೋದಿಲ್ಲ. ಅವರೊಬ್ಬರು ಶಾಸಕರು, ಕಾನೂನನ್ನು ನನಗೆ 71ನೇ ಇದು ಬಂದಿದೆ ಅಂತ ಹೇಳಿ ಒಂದು ರಂಜನೆ ಕೊಡೋ ರೀತಿಯಲ್ಲಿ ಮಾತಾಡೋವಂಥದ್ದು ಇದೆಯಲ್ಲ, ಅದು ತುಂಬ ಖಂಡನೀಯ. ಏಕೆಂದರೆ ಅವರು ಪ್ರಮಾಣ ಸ್ವೀಕರಿಸುವಾಗ ನಾವು ಜನರ ಸಮಸ್ಯೆಗಳನ್ನ, ಜನರ ದೇಶದ ರಕ್ಷಣೆ, ರಾಜ್ಯ ರಕ್ಷಣೆ ಮಾಡ್ತೀವಿ ಅನ್ನೋ ಒಂದು ಇದನ್ನು ಬಿಟ್ಟು ಏನು ಅಧಿಕಾರಕ್ಕೆ ಇವತ್ತು ಅದರಲ್ಲೂ ಸಂಘ ಪರಿವಾರದವರು ದೀಪಕ್ ಧನ್ಕರ್ ಅಂತವ್ರನ್ನೇ ತೆಗೆದು ಬಿಸಾಕಿದ್ದಾರೆ ಉಪರಾಷ್ಟ್ರಪತಿಯಿಂದ. ಎಷ್ಟೇ ಅವ್ರು ಇವ್ರಿಗಿನ್ನ ತುಂಬ ಜೋರಾಗಿ ಒಂದು ಕೋಮುವಾದೀಕರಣ ಮಾಡಲಿಕ್ಕೆ ಹೊರಟಂಥವ್ರನ್ನೇ ಬಿಟ್ಟಿಲ್ಲ. ಆದ್ದರಿಂದ ಯತ್ನಾಳ್ ಸಾಹೇಬರು ಅಧಿಕಾರಕ್ಕೆ ಒಂದು ಏನು ಸಾರ್ವಜನಿಕ ಸೇವೆ ಮಾಡಿ ಬರಬೇಕೇ ಹೊರತು ದ್ವೇಷನ ಬಿತ್ತಿ ಯಾವತ್ತೂ ಒಳ್ಳೆದನ್ನ ಬೆಳೀಲಿಕ್ಕಾಗಲ್ಲ. ಅಂಥ ಒಂದು ಇವತ್ತಿನ ಪರಿಸ್ಥಿತಿನಲ್ಲಿ ಬೇರೆ ಬೇರೆ ಆಯಾಮಗಳು ಬರ್ತಾ ಇದೆ ಮಾತುಗಳಿಗೆ. ಆದ್ದರಿಂದ ಸ್ಪೀಕರ್ ಅವರು ಇಲ್ಲ ಇವರಿಗೆ ವೈದ್ಯಕೀಯ ಚಿಕಿತ್ಸೆ ಕೊಡಬೇಕು, ಇಲ್ಲ ಅವರ ಒಂದು ಮಾತಿನ ಮೇಲೆ ಕಡಿವಾಣ ಹಾಕಬೇಕು, ಅದು ಅಲ್ಲ ಅಂತಂದರೆ ಅವರ ಶಾಸಕತ್ವನ ವಜಾ ಮಾಡಬೇಕು ಅಂತ ಹೇಳಿ ತುಮಕೂರಿನ ಪ್ರಗತಿಪರ ಸಂಘಟನೆಗಳು ನಾಗರಿಕರ ಪರವಾಗಿ ಶಾಂತಿ ಪ್ರಿಯರಾಗಿ ನಾವು ಇವತ್ತು ಒತ್ತಾಯನ ಮಾಡ್ತಾ ಇದ್ದೀವಿ.